ಹಾಯ್ ಆಲ್. ಇನ್ನೇನು ಬೇಸಿಗೆ ಶುರುವಾಯಿತು. ಈ ತಿಂಗಳು ಫೆಬ್ರವರಿ ಆದ್ರೂ ಆಗಲೇ ಮಾರ್ಚ್ ಅಂತ ಅನ್ನಿಸ್ತಾ ಇದೆ ಅಲ್ವಾ. ಅದಕ್ಕೆ ನಾನೊಂದು ಕೆಲವೊಂದು ಟಿಪ್ಸ್ ಮೂಲಕ ನಿಮಗೆ ನನಗೆ ಗೊತ್ತಿರೋದಷ್ಟು ನಾಲೆಡ್ಜ್ನ ಏನು ಮಾಡಬೇಕು ಸಮ್ಮರಲ್ಲಿ, ಏನು ಮಾಡಬಾರ್ದು ಸೀಸನಲ್ ವೈಸು, ಕೆಲವೊಂದು ಟಿಪ್ಸು ನಾನು ಹೇಳ್ತೀನಿ. ಏನು ಮಾಡಬೇಕು ಅಂತ ನೋಡೋಣ. ಫಸ್ಟು ಏನು ಮಾಡಬೇಕು ಅಂದರೆ ಯಾವಾಗಲೂ ನೀರನ್ನ ಯಾವಾಗಲೂ ಕುಡಿತಾ ಇರಿ. ಏಕೆಂದರೆ ಹೈಡ್ರೇಷನ್ನು ಟೆಂಪ್ರೇಚರು 35-40 ಮೇ ಬಿ 40 ಮೇಲೂ ಹೋಗ್ಬೋದು. ಯಾವಾಗಲೂ ಜಾಸ್ತಿ ಹೆವಿ ಫುಡ್ ತಿನ್ನೋಕ್ಕಿಂತ ನೀರು ಚೆನ್ನಾಗಿ ಕುಡಿತಾ ಇರಿ. ಅಂದರೆ ಒಂದೇ ಸಲ ಕುಡಿಯೋದಲ್ಲ, ಸಿಪ್ ಬೈ ಸಿಪ್ ಆವಾಗವಾಗ ಕುಡಿತಾ ಇರಿ. ಏನಾದರೂ ವರ್ಕ್ ಮಾಡ್ತಿರ್ತೀರ, ಪಕ್ಕದಲ್ಲಿ ಒಂದು 1/2 ಲೀಟ್ರ್ ಬಾಟ್ಲ್ ಇಟ್ಕೊಂಡು ಸಿಪ್ ಮಾಡ್ತಾಯಿರಿ. ಅಥವಾ ಕಾಲೇಜ್ಗೆ ಹೋಗ್ತಿದ್ರಾ ಬ್ರೇಕಲ್ಲಿ ಸ್ವಲ್ಪನೇ ಕುಡಿತಾ ಇರಿ. ಮತ್ತು ಮಜ್ಜಿಗೆ ತುಂಬ ಒಳ್ಳೆಯದು, ಬಾಡಿನ ತಂಪಲ್ಲಿ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಶರ್ಬತ್ತು ಏಕೆಂದರೆ ಶರ್ಬತ್ತಲ್ಲಿ ನಾವೇನು ಮಾಡಿರ್ತೀವಿ, ನಿಂಬೆಹಣ್ಣು ಹಾಕಿರ್ತೀವಿ ಮತ್ತು ಸಕ್ಕರೆ ಹಾಕಿರ್ತೀವಿ. ನಿಂಬೆಹಣ್ಣು ತುಂಬ ಒಳ್ಳೆಯದು ಬೇಸಿಗೆಗೆ. ಮತ್ತು ಕಲ್ಸಕ್ಕರೆನೂ ತುಂಬ ಯೂಸ್ ಮಾಡಿ ಬೇಸಿಗೆಯಲ್ಲಿ, ಒಳ್ಳೆಯದು. ಯಾಕಂದರೆ ನ್ಯಾಚುರಲ್ ಅಲ್ವಾ ಅದು. ನಾವು ಆರ್ಟಿಫಿಷಿಯಲ್ಲು ಫ್ಲೇವರ್ಸ್ ಯೂಸ್ ಮಾಡೋದಕ್ಕಿಂತ ಕಲ್ಸಕ್ಕರೆ ಯೂಸ್ ಮಾಡಿದರೆ ಒಳ್ಳೆಯದೇ. ಇದರಲ್ಲಿ ಏನು ಮಾಡಬಾರ್ದು ಅಂತಂದರೆ ನೋ ಟು ಕಾರ್ಬೋನೇಟೆಡ್ ವಾಟರ್. ನಾವು ಯೂಶ್ವಲಿ ಕಾರ್ಬೋನೇಟೆಡ್ ವಾಟರ್ಸಿಗೆ ಇದು ಮಾಡ್ತೀವಿ. ಕಾರ್ಬೋನೇಟೆಡ್ ವಾಟರ್ಸ್ ನಿಮ್ಗೆ ಗೊತ್ತಿರ್ಬೋದು. ಮತ್ತು ಆ್ಯಡೆಡ್ ಶುಗರ್ಸ್, ಇವೆಲ್ಲ ಆರ್ಟಿಫಿಷಿಯಲ್ ಕಲರ್ಸನ್ನು ಯೂಸ್ ಮಾಡಿರ್ತಾರೆ, ಅದು ಯಾವುದು ಒಳ್ಳೆಯದಲ್ಲ. ಮತ್ತು ಸೀಸ್ನಲ್ ಫುಡ್ಗೆ ಯಾವಾಗಲೂ ಪ್ರಿಫರೆನ್ಸ್ ಕೊಡಿ, ಸೀಸ್ನಲ್ ಫುಡ್ಸ್ ಆ್ಯಂಡ್ ಫುಡ್. ಯಾಕಂದರೆ ಇದು ಯಾವಾಗಲೂ ನ್ಯಾಚುರಲ್ ಆಗಿರುತ್ತೆ. ನೇರಳೆ ಹಣ್ಣು, ಹಲಸಿನ ಹಣ್ಣು, ಇನ್ಮೇಲೆ ಶುರುವಾಗುತ್ತೆ ಮಾವಿನ ಹಣ್ಣು ಯುಗಾದಿಯಿಂದ ಸ್ಟಾರ್ಟ್ ಮಾವಿನ ಹಣ್ಣು. ಮತ್ತು ಕಲ್ಲಂಗಡಿ, ಸೌತೆಕಾಯಿ, ಕ್ಯಾರೆಟ್ ಹಸಿಯಾಗಿ ತಿನ್ನೋಕ್ಕೆ ಜಾಸ್ತಿ ಇದು ಪ್ರಿಫರ್ ಮಾಡಿ, ಬೇಯಿಸಿ ತಿನ್ನೋದಕ್ಕಿಂತ. ಯಾಕಂದರೆ ನಾವು ಅಡುಗೆಯಲ್ಲೆಲ್ಲ ಯೂಸ್ ಮಾಡ್ತೀವಿ, ಆದರೆ ಹಸಿಯಾಗಿ ತಿಂದರೆ ಈ ಸಮ್ಮರಲ್ಲಿ ತುಂಬ ಒಳ್ಳೆಯದು. ಮತ್ತು ಕರಿದ ಪದಾರ್ಥ ತಿನ್ನೋಕೆ ಹೋಗ್ಬೇಡಿ, ಲೈಕ್ ಚಿಪ್ಸ್, ಬೋಂಡಾ, ಬಜ್ಜಿ ಅದೆಲ್ಲ ತಿನ್ನೋಕೆ ಹೋಗ್ಬೇಡಿ. ಕೆಲವೊಬ್ರು ಬೆಳಗ್ಗೆನೇ ಇಷ್ಟಪಡ್ತಾರೆ ಬೋಂಡಾ ಬಜ್ಜಿ, ಆದರೆ ಈ ಸಮ್ಮರಲ್ಲಿ ಅಷ್ಟು ಒಳ್ಳೆಯದಲ್ಲ. ನೋಡಿ, ಯಾಕಂದರೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು. ಮತ್ತು ಆಲ್ವೇಸ್ ಕ್ಯಾರಿ ಅಂಬ್ರೆಲಾ. ನೀವು ಕಾಲೇಜ್ಗೆ ಹೋಗ್ತೀವಿ, ಕೆಲವೊಬ್ಬರು ಹುಡುಗರು ಏನು ಮಾಡ್ತಾರೆ ಅಂದರೆ ಡಿಗ್ರಿ ಓದಿರ್ತಕ್ಕಂಥವ್ರು, ಓದ್ತಾ ಇರೋರು ಸುಮ್ಮನೆ ಕೈ ಬೀಸ್ಕೊಂಡು ಹೋಗ್ತಿರ್ತಾರೆ. ಕೆಲವೊಬ್ಬರು ಸ್ಟೈಲ್ಗೂ ಹಂಗೆ ಮಾಡ್ತಾರೆ. ಅದು ಮಾಡೋದಕ್ಕಿಂತ ಫಸ್ಟು ಏನು ಪ್ರಿಯಾರಿಟಿ ಅಂಬ್ರೆಲಾ ಇಟ್ಕೊಳ್ಳಿ, ಬ್ಯಾಗ್ ಇಟ್ಕೊಳ್ಳಿ, ವಾಟರ್ ಬಾಟಲ್ ಕ್ಯಾರಿ ಮಾಡಿ, ಯಾವಾಗಲೂ ಹೆಲ್ಮೆಟ್ ಹಾಕ್ಕೊಳ್ಳಿ ತಲೆಗೆ. ಮತ್ತು ಜಾಸ್ತಿ UV ರೇಸ್ ಬೀಳೋದ್ರಿಂದ ನಮಗೆ ಇನ್ನೊಂದು ಏನು ಗೊತ್ತಾ, ನೀವು ಸ್ಕೂಟಿ ಎಲ್ಲ ಯೂಸ್ ಮಾಡುವಾಗ ಜಾಸ್ತಿ UV ರೇಸ್ ಡೈರೆಕ್ಟಾಗಿ ಬೀಳ್ತಾ ಇರುತ್ತೆ. ಆವಾಗ ನಮಗೆ ಸ್ಕಿನ್ ಡ್ಯಾಮೇಜ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ಟ್ರಗ್ ಯೂಸ್ ಮಾಡಿ, ಆದಷ್ಟು ಅಟ್ಲೀಸ್ಟ್ ಕವರ್ ಆದರೂ ಮಾಡ್ಕೊಳ್ಳಿ. ಸ್ಲೀವ್ಸ್ ಫುಲ್ ಆದರೂ ಇರಲಿ. ಮತ್ತು ನೀವು ಶೋಲ್ಡರ್ ಫುಲ್ ನಿಮಗೆ ಇಲ್ಲ ಅಂದ್ರೂ ಹೊರಗಡೆ ಸಿಗುತ್ತೆ. ಲೈಕ್ ನೀವು ಗ್ಲೌಸ್ ಯೂಸ್ ಮಾಡ್ತೀರಲ್ಲ, ಅದೇ ಥರನೇ ಹೊರಗಡೆನೂ ಸಿಗುತ್ತೆ. ನೀವು ಕೇಳಿ ನೋಡಿ. ನಾವೆಲ್ಲ ಅಂದರೆ ನಾನು ಸಿವಿಲ್ ಸ್ಟೂಡೆಂಟ್ ಆಗಿರೋದ್ರಿಂದ ನಾವು ಸರ್ವೇಲೆಲ್ಲ 1-2 ದಿನ ಆದಮೇಲೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, 2 ದಿನಕ್ಕೇ ಕೈಯೆಲ್ಲ ಫುಲ್ ಬ್ಲಾಕ್ ಆಗಿತ್ತು. ಇದೇ ಟೈಮು ಜನವರಿ ಫೆಬ್ರವರಿ ಟೈಮಲ್ಲೇ ಹೇಳ್ತಾರೆ ನಾವು ಮಾಡಿದ್ದು ಕೂಡ. ಸರ್ವೇ ನಾವು 5th ಸೆಮ್ಮಲ್ಲಿ ಓದ್ತೀವಿ. 5th ಸೆಮ್ ಆದಮೇಲೆ 6th ಸೆಮ್ಮಿಗೆ ಹೋಗ್ಬೇಕಾದ್ರೆ ಓದ್ತೀವಿ. ಸಿವಿಲ್ ಅವ್ರಿಗೆ ಗೊತ್ತಾಗುತ್ತೆ, ಮತ್ತು ಬೈಕ್ ಹೊಡಿಯೋರಿಗೆಲ್ಲ ಗೊತ್ತಾಗುತ್ತೆ. ನೀವು ಜಾಸ್ತಿ ಬಂದ ಮೇಲೆ ಕ್ಯೂರ್ ಮಾಡೋಕ್ಕಿಂತ ಬರೋಕ್ಕೂ ಮುಂಚೆನೇ ಪ್ರಿಕಾಷನ್ ತೊಗೊಂಡ್ರೆ ಒಳ್ಳೇದಲ್ವ. ಮತ್ತು ಡಾರ್ಕ್ ಕಲರ್ ಕ್ಲೋತ್ಸ್ ಯೂಸ್ ಮಾಡಿವಿ, ಜಾಸ್ತಿ ವೈಟ್ ಯೂಸ್ ಮಾಡಿ. ಯಾಕೆಂದರೆ ವೈಟ್ ರಿಫ್ಲೆಕ್ಟ್ ಮಾಡುತ್ತೆ, ಅಂದರೆ ಹೀಟನ್ನು ಬಿಟ್ಕೊಡುತ್ತೆ. ಡಾರ್ಕ್ ಏನು ಮಾಡುತ್ತೆ, ಹೀಟ್ ಅಬ್ಸರ್ವ್ ಮಾಡುತ್ತೆ. ನಿಮಗೂ ಒಳಗಡೆ ಫುಲ್ ಶೆಕೆ ಸಫಕೇಷನ್ ಆಗುತ್ತೆ. ಮತ್ತು ಪಾಲಿಸ್ಟರ್ ಕ್ಲಾತ್ಸು ಎಲ್ಲ ಯೂಸ್ ಮಾಡಬೇಡಿ. ಜಾಸ್ತಿ ಖಾದಿ ಪ್ರಿಫರ್ ಮಾಡಿ. ಮತ್ತು ಕಾಟನ್ ಕ್ಲಾತ್ಸ್, ಸಾಕ್ಸ್, ಡೈಲಿ ಸಾಕ್ಸ್ ಸ್ವಲ್ಪ ಕ್ಲೀನಾಗಿ ಯೂಸ್ ಮಾಡಿ, ವಾಶ್ ಮಾಡಿ. ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ, ಏನು ತಪ್ಪೇನಿಲ್ಲ. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ 5 ಮಿನಿಟ್ಸ್ 10 ಮಿನಿಟ್ಸ್ ಅಷ್ಟೇ ಅಲ್ವಾ ಸಾಕ್ಸ್ ಕ್ಲೀನ್ ಮಾಡೋಕ್ಕೆ. ಮತ್ತು ವಾಷರ್ ಕ್ಲಾತ್ಸ್. ಇನ್ನೊಂದು ಏನಂದರೆ ಡೈಲಿ ಇವಾಗ ಸ್ಟೂಡೆಂಟ್ಸು ಯೂನಿಫಾರ್ಮ್ನ 2 ಡೇಸ್ಗೆ ಒಂದ್ಸಲ ಆ ಥರ ಎಲ್ಲ ಯೂಸ್ ಮಾಡ್ತಿರ್ತಾರೆ. ನನಗೂ ಗೊತ್ತು, ಡೈಲಿ ತೊಳೆಯೋಕ್ಕಾಗಲ್ಲ. ವಾಷಿಂಗ್ ಮಿಷಿನ್ದವ್ರು ಮಾತ್ರ ಎಲ್ಲರ ಮನೆಯಲ್ಲೂ ಅದು ಚಾನ್ಸಸ್ ಇರೋಲ್ಲ. ಬಟ್ ಇಲ್ಲದೆ ಇದ್ರೂ ನೀವೇನು ಮಾಡೋಕ್ಕೊಳ್ಳಿ ಅಂತಂದರೆ ಇನ್ನರ್ ವೇರ್ಸ್ ಆದ್ರೂ ನೀಟಾಗಿ ವಾಶ್ ಮಾಡಿಟ್ಕೊಂಡು ಹಾಕ್ಕೊಳ್ಳಿ.
ಯಾಕಂದರೆ ಇವಾಗ ಸ್ಕಿನ್ ಪ್ರಾಬ್ಲಮ್ಸ್ ಬರ್ತಕ್ಕಂಥ ಚಾನ್ಸಸ್ ಭಾಳ, ಯಾಕಂದರೆ ಸ್ವೆಟ್ ಕಲೆಕ್ಟ್ ಆಗಿ ಅಲ್ಲೆಲ್ಲ ತುರ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಇನ್ನರ್ ವೇರ್ಸ್ ಆದ್ರೂ ಕರೆಕ್ಟಾಗಿ ವಾಶ್ ಮಾಡಿ ಯೂಸ್ ಮಾಡಿ. ಮತ್ತು ಇನ್ನೊಂದು ಏನು ಮಾಡಬಾರ್ದು ಅಂದರೆ ಲೈಟ್ ಆಯಿಲಿಂಗ್, ತಲೆಗೆ ಏನು ಗೊತ್ತಾ, ಲೈಟ್ ಆಯಿಲಿಂಗ್ ಮಾಡಿ. ಜಾಸ್ತಿ ಡ್ರೈ ಇದ್ರೂ ಒಳ್ಳೆಯದೇ, ಬಟ್ ಏನಂದರೆ ಜಾಸ್ತಿ ಹೀಟ್ ಇರೋದ್ರಿಂದ ಸಂಜೆ ಬಂದು ಆಯಿಲಿಂಗ್ ಮಾಡಿ, ಸ್ವಲ್ಪ ಲೈಟಾಗೇ ಮಾಡಿ. ಯಾಕಂದರೆ ನೀವೇನಾದರೂ ಜಾಸ್ತಿ ಆಯಿಲ್ ಮಾಡಿಬಿಟ್ಟು ನೀವು ಹೊರಗೆ ಹೋಗ್ತೀರಿ ಅಂದರೆ ತುಂಬ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ, ಯಾಕಂದರೆ ಬೆವರಿಗೆ ಇಚ್ಚಿಂಗ್ ಸ್ಟಾರ್ಟ್ ಆಗಿ ಹೋಗ್ಬಿಡುತ್ತೆ. ಮತ್ತು ಟ್ರಿಪ್ಸ್ ಜಾಸ್ತಿ ಎಲ್ಲ ಹೋಗ್ಬೇಡಿ ಈ ಟೈಮಲ್ಲಿ, ತುಂಬ ಬೇಸಿಗೆ, ಹೊರಗಡೆ ಬಸ್ಸಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಮತ್ತು ಏನೋ ಪ್ರೈವೇಟ್ ವೆಹಿಕಲ್ಸ್ ಆದರೆ ನೀವು ಕೂತ್ಕೋಬೋದು, ಬಟ್ ಬಸ್ಸಲ್ಲೆಲ್ಲ ಎಲ್ಲರೂ ಪಬ್ಲಿಕ್ಕಲ್ಲಿ ಟ್ರಾವೆಲ್ ಮಾಡಬೇಕಂದ್ರೆ ತುಂಬ ಕಷ್ಟ ಈ ಸಮ್ಮರಲ್ಲಿ. ಸ್ಪೆಷಲಿ ಕಿಟಕಿ ಹತ್ರ ಎಲ್ಲ ಕೂತ್ಕೊಳ್ಳೋಕೆ ಹೋಗ್ಬೇಡ್ರಿ, ಆದಷ್ಟು ಅವಾಯ್ಡ್ ಮಾಡಿ. ಹೊರಗಡೆ ಟ್ರಿಪ್ಸ್ ಅಂತ ಡೈಲಿ ಜರ್ನಿ ಮಾಡಲೇಬೇಕು, ಮಾಡ್ತೀರಾ, ಹಾಫ್ ಆನ್ ಅವರ್ ಒಳಗಡೆ ಇರುತ್ತೆ, ನಡೆಯುತ್ತೆ. ಬಟ್ ಲಾಂಗ್ ಟ್ರಿಪ್ಸ್ ಅದೆಲ್ಲ ಹೋಗಬೇಡಿ. ಮತ್ತು ಜಾತ್ರೆ, ಮದುವೆ ಊಟ, ಹೆವಿ ಫುಡ್ಡು ಎಲ್ಲ ಅವಾಯ್ಡ್ ಮಾಡಿ. ಹೆವಿ ಫುಡ್ ಏನಾಗ್ಬಿಡುತ್ತೆ ಅಂತಂದರೆ, ಮಧ್ಯಾಹ್ನ ನೀವು ತಿಂದುಬಿಟ್ರೆ ಜಾಸ್ತಿ ಬಿಸಿಲಿರೋದ್ರಿಂದ ನೀವು ಹೆವಿ ಫುಡ್ ಊಟ ಮಾಡಿ ಹೊರಗೆ ಹೋಗ್ಬಿಟ್ರೆ ನಿಜವಾಗ್ಲೂ ವಾಮಿಟ್ ಆಗಿಬಿಡುತ್ತೆ, ನಿಮಗೆ ತಡ್ಕೊಳಕ್ಕಾಗಲ್ಲ. ನೀವು ಹೆವಿ ಫುಡ್ ತಿಂದ್ರೂ ನೀವು ಆರಾಮಾಗಿ, ಅಂದರೆ ನೀವು ಒಳಗಡೆನೇ ಇರಬೇಕು, ಹೊರಗೆ ಬರಬಾರ್ದು. ಆ ಥರ ಇದ್ದಾಗ ಮಾತ್ರ ಹೆವಿ ಫುಡ್ ತಿನ್ನಿ, ಇಲ್ಲಾಂದರೆ ಆದಷ್ಟು ಲೈಟಾಗೆ ತಿನ್ನೋಕ್ಕೆ ನೋಡಿ. ಇದು ಕೂಡ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸೇ. ಸುಮ್ಮನೆ ನೀವು ದುಡ್ಡು ಖರ್ಚು ಮಾಡಿ ವಾಮಿಟ್ ಮಾಡ್ಕೊಂಡು ದುಡ್ಡು ಖರ್ಚು ಮಾಡ್ಕೊಂಡು ಏನು ಬಂತು ಅಲ್ವಾ? ಮತ್ತು 2 ಟೈಮ್ಸ್ ಹೆಡ್ ಬಾತ್ ಮಾಡಿ ವೀಕ್ಲಿ, ಇದಂತೂ ಮಾಡಲೇಬೇಕು. ನೀವು ಹುಡುಗರು ಬಿಡಿ, ಅವರು ಡೈಲಿ ಕೂಡ ಮಾಡ್ತಾರೆ. ನಾನು 2 ಟೈಮ್ಸ್ ಅಂತ ಇದು ಹೇಳಿರೋದು ಹುಡುಗಿಯರಿಗೆ, ಏಕೆಂದರೆ ಲಾಂಗ್ ಏಜ್ ಇರುತ್ತೆ, ಸ್ಕೂಲ್ಗೆ ಹೋಗೋ ಮಕ್ಕಳಿರ್ತಾರೆ, ಮತ್ತು ತಾಯರಿಗೆಲ್ಲ ಪ್ರಾಬ್ಲಮ್ಮು. ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಂಡು, ಈಗ ವರ್ಕಿಂಗ್ ವುಮೆನ್ಸ್ ಮತ್ತು ಕಾಲೇಜ್ ಗರ್ಲ್ಸ್ ಅವ್ರವ್ರ ಕೆಲಸ ಮಾಡ್ಕೊತಿರ್ತಾರೆ, ಅಂಥವ್ರು 2 ಟೈಮ್ಸ್ ಮಾಡಿ. ಮತ್ತು ಸನ್ಸ್ಕ್ರೀನ್ಸು, ಮಾಯ್ಶ್ಚರೈಸರ್ಸ್ ಯೂಸ್ ಮಾಡಲೇಬೇಕು. ಬಾಯ್ಸ್ ಆಗಲಿ ಗರ್ಲ್ಸ್ ಆಗಲಿ ಯಾರಾದರೂ ಸನ್ಸ್ಕ್ರೀನ್ಸು, ಮಾಯ್ಶ್ಚರೈಸರ್ಸು, ಸ್ಪೆಷಲಿ ಸನ್ಸ್ಕ್ರೀನ್. ಹೊರಗೆ ಹೋಗ್ತಿದ್ರೆ ಸನ್ಸ್ಕ್ರೀನ್ ಇಟ್ಕೊಂಡೇ ಹೋಗಿ. ಮತ್ತು ವೆಟ್ ವೈಪ್ಸ್ ಯೂಸ್ ಮಾಡಿ. ವೆಟ್ ವೈಪ್ಸ್ ಯೂಸ್ ಮಾಡಲೇಬೇಕು, ಯಾಕಂದರೆ ನೀವು ಹೊರಗಡೆ ಹೋದಾಗ ಏನಾಗುತ್ತೆ, ಮುಖ ತುಂಬ ಕೆಲವೊಂದು ಕಡೆ ನೀರಿರುತ್ತೆ. ಈಗ ಸ್ಕೂಲ್ ಕಾಲೇಜಸ್, ಒಳ್ಳೆ ಸ್ಕೂಲ್ ಕಾಲೇಜಸ್ ಎಲ್ಲ ಫೆಸಿಲಿಟೀಸ್ ಇರುತ್ತೆ, ಬಟ್ ಕೆಲವೊಂದು ಕಾಲೇಜಸ್ ಫೆಸಿಲಿಟೀಸ್ ಇರಲ್ಲ. ಅವಾಗ ಏನು ಮಾಡ್ತೀರಾ, ವೆಟ್ ವೈಪ್ಸ್ ಇಟ್ಕೊಂಡ್ರೆ ಅಟ್ಲೀಸ್ಟ್ ಅದರಲ್ಲಾದರೂ ಮಾಯ್ಶ್ಚರ್ ಇರುತ್ತೆ, ನೀವು ಆರಾಮಾಗಿ ಇದು ಮಾಡ್ಕೋಬೋದು, ಮುಖ ಆದರೂ ಒರೆಸ್ಕೋಬೋದು. ಆ ಟೈಮಿಗೆ ಒಂದು ಸ್ವಲ್ಪ ರಿಲೀಫ್ ಆದರೂ ಸಿಕ್ಕಂಗಾಗುತ್ತೆ. ವೆಟ್ ವೈಪ್ಸ್ ನಿಜವಾಗ್ಲೂ ಯೂಸ್ ಭಾಳ ಹೆಲ್ಪ್ ಆಗುತ್ತೆ. ಮತ್ತು ಕರ್ಚೀಫ್ಸ್ ಯೂಸ್ ಮಾಡಲೇಬೇಕು ನೀವು. ಕರ್ಚೀಫ್ಸ್ ಬೇಸಿಗೆ ಬೇರೆ ಕಾಲದಲ್ಲಿ ಯೂಸ್ ಮಾಡ್ತೀರಾ ಇಲ್ಲ ಗೊತ್ತಿಲ್ಲ, ಕರ್ಚೀಫ್ ಬೇಸಿಗೆ ಟೈಮಲ್ಲಂತೂ ಯೂಸ್ ಮಾಡಲೇಬೇಕು. ಮತ್ತು ನೀವು ಕಾಲೇಜ್ ಟೈಮಿಂಗ್ಸು ಇನ್ಮೇಲೆ ಕೆಲವೊಂದು ಕಡೆ 8 o'clock ಸ್ಟಾರ್ಟ್ ಆಗ್ಬೋದು ಕಾಲೇಜಸ್. 8 to 2 ನಾವು ಓದಬೇಕಾದ್ರೆ, ನಾನು ರಾಯಚೂರು ಸೈಡ್ ಓದಿದ್ದು, 8 to 2 ಇತ್ತು ಕಾಲೇಜು ಟೈಮಿಂಗ್ಸು. ಇದು ಎಲ್ಲ ಕಡೆ ಹೆಚ್ಚಿಗೆ ಮಾತ್ರ ಇರುತ್ತೆ. ಬಟ್ ನೀವೇನು ಗೊತ್ತಾ, ಟ್ರಾವೆಲಿಂಗ್ ಮಾಡ್ಕೋಬೇಕಾದ್ರೆ 10:30 ಒಳಗಡೆ ರೀಚ್ ಆಗಿಬಿಡ್ರಿ. ಎಲ್ಲಿಗೆ ಹೋಗ್ಬೇಕಂತಿದ್ರು, ಯಾಕಂದ್ರೆ ಊರಿಗೆ ಹೋಗ್ಬೇಕಂದ್ರೂ ಇಲ್ಲಿ ಕಾಲೇಜ್ಗೆ ಹೋಗ್ಬಿಟ್ಟು 10:30 ಒಳಗಡೆ ರೀಚ್ ಆಗಿಬಿಡ್ರಿ. ಮತ್ತು 10:30 ಆಫ್ಟರ್ ಎಲ್ಲೂ ಹೊರಗೆ ಹೋಗಕ್ಕೆ ಹೋಗ್ಬೇಡ್ರಿ. ಮತ್ತು ಆಫ್ಟರ್ 4 PM ಅಷ್ಟೇ ನೀವು ಹೊರಗೆ ಬರಬೇಕಂದ್ರೂ ಅಷ್ಟೇ. ಏನಾದರೂ ಮನೆ ಕೆಲಸ ಇದೆಯಾ, ಹೊರಗಡೆ ಹೋಗ್ಬೇಕಾ, ಆಫ್ಟರ್ 4 PM ಬರ್ರಿ. ಮತ್ತು ಏನು ಅನಿವಾರ್ಯ ಇದ್ದಾಗ ಮತ್ತು ಏನು ಮಾಡೋಕ್ಕಾಗಲ್ಲ, ಆದಷ್ಟು ಮಾರ್ನಿಂಗ್ನೇ ಕೆಲಸ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಮತ್ತು ಬೆಸ್ಟ್ ಟೈಮ್ ಫಾರ್ ಕಿಚನ್ ಐಟಮ್ಸ್ ಅಂದರೆ ಪಿಕಲ್ಸ್ ಮಾಡೋಕ್ಕೆ. ಈಗ ಅದನ್ನು ತುಂಬ ಚೆನ್ನಾಗಿ ಡ್ರೈ ಆಗುತ್ತೆ. ಇವಾಗ ಮಾವಿನಕಾಯಿ ಸೀಸನ್ ಕೂಡ, ಮಾವಿನಕಾಯಿ ಎಲ್ಲ ಬರ್ತಾ ಇದೆ. ಹೌದಾ, ಮಾವಿನಕಾಯಿ ಪಿಕಲ್ಸ್ ಮಾಡೋಕ್ಕೆ ತುಂಬ ಒಳ್ಳೆಯ ಸಮಯ. ಹಪ್ಪಳ, ಸಂಡಿಗೆ, ಖಾರದ ಪುಡಿ ಮಾಡ್ಕೋಬೋದು, ಮಸಾಲೆ ಪೌಡ್ರ್ ಮಾಡ್ಕೋಬೋದು. ಯಾಕಂದರೆ ಸ್ವಲ್ಪ ಈ ಟೈಮಲ್ಲಿ ಹೆಣ್ಮಕ್ಳು ಬಿಸಿನೇ ಅಲ್ವಾ. ಮತ್ತು ಲಾಂಗ್ ಟೈಮ್ ಅಡುಗೆ ಅಂದರೆ ತೀರಾ ಬೆಳಿಗ್ಗೆ ಮಾಡಿದ್ದು ತೀರಾ ಸಂಜೆ ರಾತ್ರಿ ತಿನ್ನೋಕೆ ಹೋಗಬೇಡಿ. ಮಧ್ಯ 1 time 2 times ಸಾಕು ಅಷ್ಟೇ. ರಾತ್ರಿ ಮಾಡಿದ್ದು ಬೆಳಿಗ್ಗೆ ಇಟ್ಕೊಂಡು ಏನಾಗುತ್ತೆ ಗೊತ್ತಾ, ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಹಳಸೋ ಸಾಧ್ಯತೆ ಭಾಳ ಇರುತ್ತೆ. ರೋಡ್ ಸೈಡ್ ಫುಡ್ಡೂ ಅದಕ್ಕೇ ನಾನು ಪ್ರಿಫರ್ ಮಾಡ್ತಾಯಿಲ್ಲ. ಯಾಕಂದರೆ ಎಗ್ ರೈಸ್ ಅದೆಲ್ಲ ನಮ್ಗೆ ಗೊತ್ತಾಗಲ್ಲ, ಅದು ಯಾವಾಗ ಎಗ್ ಹೊರಗಡೆ ಇಟ್ಟಿರೋದ್ರಿಂದ
ಅವ್ರು ಯಾವ ರೀತಿ ಮಾಡ್ತಾರೆ ನಾವು ಮನೆಯಲ್ಲೇ ಕೆಲವೊಂದು ಸಲ ತುಂಬ 2-3 ಅಡುಗೆ ಮಾಡಿ, ಇವಾಗೆಲ್ಲ ಜಾಯಿಂಟ್ ಫ್ಯಾಮಿಲಿ ಅಲ್ಲ, ಎಲ್ರಿಗೂ ಗೊತ್ತು. 4 ಜನ 5 ಜನ ಮನೇಲಿದ್ದರೆ ಹೆಚ್ಚೆಚ್ಚು ಮಾತು, ಹೌದಾ. ಗಂಡ ಹೆಂಡತಿ ಮಕ್ಕಳು 2 ಮಕ್ಕಳು ಇರ್ತಾರೆ ಅಷ್ಟೇ. ಇವಾಗ ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲೀಸು ಹಂಗೆ ಇರ್ತಾರೆ. ಅಷ್ಟು ಮಕ್ಕಳಿಗೆ ಕೆಲವು ಹೈಜಿನಾಗಿ ಮಾಡ್ತಾರೆ. ಅಂಥದ್ರಲ್ಲಿ ಹೊರಗಡೆ ನೀವು ಯಾವ ಥರ ಲೆಕ್ಕ ಹಾಕ್ಕೊಂಡು ನೀವು ಹೊರಗಡೆ ಯಾವ ನಂಬಿಕೆ ಮೇಲೆ ತಿಂತೀರಾ? ಸುಮ್ಮನೆ ಹೊಟ್ಟೆ ಎಲ್ಲ ಕೆಡಿಸ್ಕೊಳ್ಳೋ ಬದಲು ನೀವು ಎಗ್ ರೈಸು ಮತ್ತು ಫಿಶ್ ಕರೀಸು, ಚಿಕನ್ನು ಅದೆಲ್ಲ ತಿನ್ನೋಕೆ ಹೋಗ್ಬೇಡ್ರಿ. ಕಬಾಬ್ಸು ಅದೆಲ್ಲ ಏನು ತಿನ್ನೋಕೆ ಹೋಗ್ಬೇಡ್ರಿ ಹೊರಗಡೆ. ಇದೇ ಹೇಳ್ತೀನಲ್ಲ. ಮತ್ತು ಹಾಲು ನೋಡಿ, ನಿಮಗೇ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಆಗಿರೋದಿದೆ. ಮೊದಲೆಲ್ಲ ಹಾಲೆಲ್ಲ ಅಂದರೆ ಫ್ರಿಜ್ ಇರೋ ಮನೇಲಿ ಓಕೆ, ಫ್ರಿಜ್ ಇಲ್ಲದೆ ಇರೋ ಮನೇಲಿ ಇವಾಗಂತೂ ಸಂಜೆ ಆಗ್ತಿದ್ದಂಗೆ 3-4 ಗಂಟೆಗೆ ಕಾಯಿಸ್ಬಿಡ್ಬೇಕು. ಇಲ್ಲ ಸಂಜೆ ತನಕ ಬಿಟ್ಕೊಂಡ್ರೆ 6-7 ಆಗೋ ತನಕ ಬಿಟ್ಕೊಂಡ್ರೆ ನಿಜವಾಗ್ಲೂ ಹಾಲು ಹೊಡೆದೇ ಬಿಡುತ್ತೆ ಅಲ್ವಾ. ನೋಡಿರಿ, ಇಷ್ಟು ನನಗೆ ನಾಲೆಡ್ಜ್ ಇರೋ ಪ್ರಕಾರ ನಾನು ಹೇಳಿದ್ದೀನಿ. ನೀವು ಕೆಲವೊಂದು ನಿಮಗೇನೇನು ಟಿಪ್ಸು, ನಿಮಗೇನೇನು ಗೊತ್ತಿದೆ ಅದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್. ನಮ್ಮ ಚಾನಲ್ನ ನೋಡಿದ್ದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಏನಾದರೂ ನಿಮಗೆ ಒಳ್ಳೆ ಮಾಹಿತಿ ಕೊಟ್ಟಿದ್ದೀನಿ ಅಂತಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು. ಬಾಯ್.